ನಮಸ್ಕಾರ ಸ್ನೇಹಿತರೆ. ತುಂಬ ದಿನಗಳಿಂದ ನಮ್ಮ ಡಾಕ್ಟರ್ ಶಿವಣ್ಣನವರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದುಕೊಳ್ಳುತ್ತಿದ್ದೆ. ಆದರೆ ಇಂತಹ ಸಂದರ್ಭದಲ್ಲಿ ಮಾಡಬೇಕಾಗಿ ಬರುತ್ತೆ ಅಂತ ಭಾವಿಸಿರಲಿಲ್ಲ. ನಮ್ಮ ಪ್ರೀತಿಯ ಅಪ್ಪುವನ್ನು ಕಳೆದುಕೊಂಡಾಗ ಕರ್ನಾಟಕದ ಜನ ತಮ್ಮ ಎಲ್ಲ ಪ್ರೀತಿಯನ್ನು ಶಿವಣ್ಣನಿಗೆ ಧಾರೆ ಎರೆದು ಅವರಲ್ಲಿ ಅಪ್ಪುವನ್ನು ಕಂಡುಕೊಳ್ಳುತ್ತಿರುವಾಗಲೇ ಹಠಾತ್ತನೆ ಶಿವಣ್ಣನ ಆರೋಗ್ಯದಲ್ಲಿ ವ್ಯತ್ಯಾಸವಾದುದನ್ನು ಕಂಡು ಎಲ್ಲರೂ ದುಃಖದಲ್ಲಿ ಮರುಗಿದರು. ಅಷ್ಟು ದೊಡ್ಡ ಕುಟುಂಬದ ಕುಡಿ ಡಾಕ್ಟರ್ ರಾಜ್ಕುಮಾರ್ ರವರ ಹಿರಿಯ ಪುತ್ರ, ಕರ್ನಾಟಕದ ಚಿತ್ರಲೋಕದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡ ನಟನಿಗೆ ಹೀಗೆ ಆಗಬಾರದು ಎಂದು ಮಿಡಿದ ಹೃದಯವೇ ಇಲ್ಲ. ಹೌದು ಸ್ನೇಹಿತರೆ, ಡಾಕ್ಟರ್ ಶಿವಣ್ಣನವರು ಇತ್ತೀಚೆಗಷ್ಟೇ ಮೂತ್ರನಾಳದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು, ಅದನ್ನು ಡಿಸೆಂಬರ್ 24ರಂದು ಅಮೆರಿಕಾದ ಆಸ್ಪತ್ರೆಯೊಂದರಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ತಮ್ಮ ಕ್ಯಾನ್ಸರ್ ಮೂತ್ರಕೋಶವನ್ನು ತೆಗೆದುಹಾಕಿದ್ದಾರೆ. ಹಾಗೂ ನಟನ ಕರುಳನ್ನು ಬಳಸಿಕೊಂಡು ಕೃತಕ ಮೂತ್ರಕೋಶವನ್ನು ಇರಿಸಲಾಗಿದೆ ಎಂದು ಡಾಕ್ಟರ್ ಮುರುಗೇಶ್ ಮನೋಹರನ್ ಹೇಳಿದ್ದಾರೆ. ಡಾಕ್ಟರ್ ಶಶಿಧರ್ ಹಾಗೂ ಅವರ ನುರಿತ ವೈದ್ಯಕೀಯ ಸಿಬ್ಬಂದಿಯಿಂದ ಸರಿಸುಮಾರು 1 ತಿಂಗಳ ಕಾಲ ನಿರಂತರ ಆರೈಕೆಯನ್ನು ಮಾಡಿಸಿಕೊಂಡಿದ್ದಾರೆ. ಇದಾದ ಬಳಿಕ ಡಾಕ್ಟರ್ ಶಿವಣ್ಣನವರು ತಮ್ಮ ಅಭಿಮಾನಿಗಳಿಗೆ, ಸಹೋದ್ಯೋಗಿಗಳಿಗೆ ಹಾಗೂ ಹಿತೈಷಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಚಿಕಿತ್ಸೆಯ ಸಮಯದಲ್ಲಿ ತಮ್ಮೊಂದಿಗೆ ನಿಂತಿದ್ದ ತಮ್ಮ ಪತ್ನಿ ಗೀತಾ, ಮಗಳು, ಸ್ನೇಹಿತೆ ಅನು, ಪ್ರಶಾಂತ್ ಹಾಗೂ ಮಧು ಬಂಗಾರಪ್ಪ ಸೇರಿದಂತೆ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದ್ದಾರೆ. ಇದರ ಜೊತೆ ಗೀತಕ್ಕ ತಮ್ಮ ಪತಿಯ ಆರೋಗ್ಯದ ಸ್ಥಿತಿಯ ಬಗ್ಗೆ ವಿವರಿಸುತ್ತಾ, ಎಲ್ಲ ವರದಿಗಳು ನೆಗೆಟಿವ್ ಆಗಿ ಬಂದಿದೆ. ಡಾಕ್ಟರ್ ಶಿವಣ್ಣರವರು ಕ್ಯಾನ್ಸರ್ನಿಂದ ಮುಕ್ತರಾಗಿದ್ದಾರೆ ಎಂದು ಅಧಿಕೃತವಾಗಿ ದೃಢಪಡಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ನಮ್ಮ ಶಿವಣ್ಣನವರು 125ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 1974ರಲ್ಲಿ ಬಂದ ಶ್ರೀನಿವಾಸ ಕಲ್ಯಾಣ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಅವರು ಜನ್ಮದ ಜೋಡಿ, ಜೋಗಿ, ಆನಂದ್, ಓಂ, ರಥಸಪ್ತಮಿ, ನಮ್ಮೂರ ಮಂದಾರ ಹೂವೆ ಮುಂತಾದ ಸಿನಿಮಾಗಳ ಮೂಲಕ ತಮ್ಮ ಛಾಪು ಮೂಡಿಸಿದ್ದಾರೆ. ಅದು ಏನೇ ಇರಲಿ, ಡಾಕ್ಟರ್ ಶಿವಣ್ಣನವರು ಬೇಗ ಗುಣ ಆಗಲಿ ಎಂದು ಎಲ್ಲ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ಇನ್ನು ಮೂತ್ರಕೋಶದ ಕ್ಯಾನ್ಸರ್ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯೋಣ. ನಿಮಗೆ ತಿಳಿದಿದೆಯೇ, ಒಬ್ಬ ವ್ಯಕ್ತಿಯು ಮೂತ್ರಕೋಶವಿಲ್ಲದೆ ಬದುಕಬಹುದು. ಅದು ಕೇವಲ ನಿಮ್ಮ ಮೂತ್ರವನ್ನು ಹಿಡಿದಿಡುವ ಚೀಲ ಅಷ್ಟೇ. ಮೂತ್ರಕೋಶದ ಕ್ಯಾನ್ಸರ್ 10ನೇ ಪ್ರಮುಖ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. ಇದು ಮಹಿಳೆಯರಿಗಿಂತ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮೂತ್ರಕೋಶದ ಕ್ಯಾನ್ಸರ್ ರೋಗದ ಯಾವುದೇ ಚಿಹ್ನೆಯನ್ನು ಕೊಡುವುದಿಲ್ಲ. 2ನೇ ಹಂತದಲ್ಲಿ ಈ ರೋಗ